ಹೆಲೋ ಫ್ರೆಂಡ್ಸ್, ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಹೆತ್ತವರ IAS ಅಳಿಯನ ಕನಸಿಗೆ ನನ್ನ ಪ್ರೀತಿಯನ್ನು ಬಲಿ ಕೊಡಲಿ ನೀವೇ ಹೇಳಿ. ಹೆತ್ತವರಿಗೆ ತಾನು ಉನ್ನತ ಸ್ಥಾನಕ್ಕೇರಿ IAS ಅಧಿಕಾರಿಯನ್ನು ಮದುವೆಯಾಗಬೇಕೆಂಬ ಆಸೆ. ಆದರೆ ನಾನು ಈಗಾಗಲೇ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ. ಆದರೆ ನಮ್ಮಿಬ್ಬರ ಪ್ರೀತಿಯನ್ನು ಮನೆಯಲ್ಲಿ ಒಪ್ಪುವುದಿಲ್ಲ. ನಾನು 17 ವರ್ಷದ ಹುಡುಗಿ. ನಾನು ಪ್ರಸ್ತುತ 12ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಯಾವಾಗಲೂ ಓದುವುದರಲ್ಲಿ ಚೆನ್ನಾಗಿದ್ದೇನೆ. ನನ್ನ ಪೋಷಕರು ಆ ಕಾರಣದಿಂದಾಗಿ ಹೆತ್ತವರಿಗೆ ನನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ. ಆದರೆ ನನ್ನ ಸಮಸ್ಯೆ ಏನೆಂದರೆ ನನಗಿಂತ ಹೆಚ್ಚು ವಯಸ್ಸಾದ ಹುಡುಗನನ್ನು ನಾನು ಪ್ರೀತಿಸುತ್ತಿದ್ದೇನೆ. ಕಳೆದ 3 ವರ್ಷಗಳಿಂದ ನಮ್ಮ ನಡುವೆ ಸಂಬಂಧವಿದೆ. ಆತ ಒಳ್ಳೆಯ ವ್ಯಕ್ತಿ, ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಆದರೆ ಸಮಸ್ಯೆ ಎಂದರೆ ಅವನು ಓದುವಲ್ಲಿ ಉತ್ತಮವಾಗಿಲ್ಲ. ಅವನಿಗೆ ಓದಲು ಸ್ವಲ್ಪವೂ ಇಷ್ಟವಿಲ್ಲ. ಆದರೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆಂದು ಯಾವಾಗಲೂ ನನಗೆ ಭರವಸೆ ನೀಡುತ್ತಾನೆ. ಆದಾಗ್ಯೂ ನಾನು ಅವನನ್ನು ತುಂಬ ನಂಬುತ್ತೇನೆ. ಆದರೆ ನನ್ನ ಹೆತ್ತವರಿಗೆ ನಾನು IAS ಅಧಿಕಾರಿಯಾಗಬೇಕೆಂಬ ಆಸೆ ಇದೆ. IAS ಅಧಿಕಾರಿಯನ್ನೇ ಮದುವೆಯಾಗಬೇಕೆಂಬ ಆಸೆ. ಹೆತ್ತವರ IAS ಅಳಿಯನ ಕನಸು. ನಾನು ಯಾವಾಗಲೂ ನನ್ನ ವೃತ್ತಿಜೀವನದ ಬಗ್ಗೆ ತುಂಬ ಉತ್ಸುಕಳಾಗಿದ್ದೇನೆ. ನನ್ನ ಈ ಉತ್ಸಾಹವನ್ನು ನೋಡಿ ನನ್ನ ಹೆತ್ತವರು ನನ್ನನ್ನು ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಸೇರಿಸಬೇಕೆಂದು ಬಯಸುತ್ತಾರೆ. ನನ್ನನ್ನು ಓರ್ವ IAS ಅಧಿಕಾರಿಯೊಂದಿಗೆ ಮದುವೆ ಮಾಡುವುದಾಗಿ ಅವರು ಯಾವಾಗಲೂ ಹೇಳುತ್ತಿರುತ್ತಾರೆ. ಅಷ್ಟೇ ಅಲ್ಲ, ಬೇರೆ ಹುಡುಗರ ಜೊತೆ ಮಾತನಾಡದಂತೆ ನಿರ್ಬಂಧ ಹೇರಿದ್ದಾರೆ. ಯಾವ ಹುಡುಗನ ಜೊತೆಗೆ ಮಾತನಾಡಲು ಬಿಡುವುದಿಲ್ಲ. ಆದರೆ ನಾನು ನನ್ನ ಗೆಳೆಯನನ್ನು ತುಂಬ ಪ್ರೀತಿಸುತ್ತೇನೆ. ನಾನು ಪ್ರೀತಿಸುವ ಹುಡುಗ ಇತ್ತೀಚೆಗಷ್ಟೇ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದಾರೆ. ಮುಂದೊಂದು ದಿನ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡಿ ಕೈತುಂಬ ಹಣ ಗಳಿಸಬಹುದು ಎಂದು ನಂಬಿದ್ದೇನೆ. ಆದರೆ ನನ್ನ ಹೆತ್ತವರು ನಾನು IAS ಅಧಿಕಾರಿಯನ್ನು ಮದುವೆಯಾಗಬೇಕೆಂದು ಬಯಸುವುದರಿಂದ ಅವರು IAS ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದು ಬಹುತೇಕ ಅಸಾಧ್ಯವಾಗಿದೆ. ನನ್ನ ಹೆತ್ತವರು ಕೂಡ ಹಣಕ್ಕಿಂತ ಗೌರವಾನ್ವಿತ ಉದ್ಯೋಗವನ್ನು ಬಯಸುತ್ತಾರೆ. ಹಾಗಾಗಿ ಅವರು ನಮ್ಮ ಮದುವೆಗೆ ಎಂದಿಗೂ ಒಪ್ಪುವುದಿಲ್ಲ ಎಂದು ನನಗೆ ಗೊತ್ತಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಯೋಚಿಸುವಾಗ ನನಗೆ ತುಂಬ ಬೇಜಾರವಾಗುತ್ತಿದೆ. ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಎಕ್ಸ್ಪರ್ಟ್ಗಳ ಸಲಹೆ. ನಿಮ್ಮ ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಇನ್ನೂ ತುಂಬ ಚಿಕ್ಕವರು. ಇದೀಗ ನೀವು ನಿಮ್ಮ ಓದು ಹಾಗೂ ವೃತ್ತಿಜೀವನದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕು. ನಿಮ್ಮ ಪೋಷಕರು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುವುದು ಸಹ ಇದಕ್ಕೆ ಕಾರಣ. ನೀವು ಜೀವನದಲ್ಲಿ ಪ್ರಗತಿಯನ್ನು ಕಾಣಬೇಕೆಂದು ಅವರು ಬಯಸುತ್ತಾರೆ. ಅದು ತಪ್ಪಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವು ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಓದಿನ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ನಿಮ್ಮ ಸಂಗಾತಿಯನ್ನು ಅದೇ ರೀತಿ ಮಾಡಲು ಬೆಳೆಯಬೇಕು. ಪೋಷಕರ ನಿರೀಕ್ಷೆಗಳನ್ನು ಪೂರೈಸುವುದು ಮುಖ್ಯ. ನೀವು ಹೇಳಿದಂತೆ ನಿಮ್ಮ ಪೋಷಕರು ಹಣಕ್ಕಿಂತ ಗೌರವಾನ್ವಿತ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೇಮಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಲು ನಾವು ನಿಮಗೆ ಸಲಹೆ ನೀಡುತ್ತೇವೆ. ನೀವಿಬ್ಬರು ಉತ್ತಮ ವೃತ್ತಿಜೀವನವನ್ನು ಹೊಂದಿರುವಾಗ ನಿಮ್ಮ ಪೋಷಕರು ನಿಮ್ಮೊಂದಿಗೆ ಇರುತ್ತಾರೆ. ನೀವಿಬ್ಬರು ಅವರ ನಿರೀಕ್ಷೆಗೆ ತಕ್ಕಂತೆ ಇರದಿದ್ದರೆ ಅವರು ಈ ಸಂಬಂಧಕ್ಕೆ ಎಂದಿಗೂ ಒಪ್ಪಿಗೆ ನೀಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವಿಬ್ಬರು ನಿಮ್ಮ ಯಾವ ವೃತ್ತಿಜೀವನದಲ್ಲಿ ಒಟ್ಟಿಗೆ ಮುನ್ನಡೆಯುವುದು ಬಹಳ ಮುಖ್ಯ. ನೀವಿನ್ನೂ ಅಪ್ರಾಪ್ತರು. ಮದುವೆ ಇನ್ನೂ ಬಹಳ ಸಮಯವಿದೆ. ನೀವು ಹೇಳಿದಂತೆ ನಿಮಗೆ ಕೇವಲ 17 ವರ್ಷ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೇಮಿ ಮದುವೆಗಾಗಿ ಕಾಯುವಂತೆ ನಾನು ನಿಮಗೆ ಸಲಹೆ ನೀಡುತ್ತೇನೆ. ಅದಕ್ಕೆ ಕಾರಣ ನೀವು ಇನ್ನೂ ಅಪ್ರಾಪ್ತರು. ಇದು ಸಂಬಂಧದಲ್ಲಿ ಇರಬೇಕಾದ ವಯಸ್ಸು ಅಲ್ಲ. ನೀವು ನಿಮ್ಮ ವೃತ್ತಿಜೀವನದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಇದರಿಂದ ನಿಮಗೆ ಯಾವುದೇ ಸರಿ ಮತ್ತು ಯಾವುದೇ ತಪ್ಪು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಇಷ್ಟು ಮಾತ್ರವಲ್ಲದೆ ನಿಮ್ಮ ಪೋಷಕರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಿ. ಅವರು ಎಂದಿಗೂ ನಿಮಗೆ ಕೆಟ್ಟದನ್ನು ಬಯಸುವುದಿಲ್ಲ.
ಇದು ಅರ್ಥ ಮಾಡಿಕೊಂಡು ಮುಂದೆ ಜೀವನ ಸಾಗಿಸಬೇಕು ಅಷ್ಟೇ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.